ನಮಸ್ಕಾರ ಸ್ನೇಹಿತರೆ. ಪಂಚರಾಜ್ಯಗಳ ಪೈಕಿ 3 ರಾಜ್ಯಗಳ ಭವಿಷ್ಯವನ್ನ ಮತದಾರ ಪ್ರಭು ಈಗಾಗಲೇ ಬರೆದಾಕಿದೆ. ಮೇ 4ಕ್ಕೆ ಅಂತಿಮವಾಗಿ ಫಲಿತಾಂಶ ಹೊರಬೀಳುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಕೇರಳಂ ಅರ್ಥಾತ್ ಕೇರಳ ಯಾರ ತೆಕ್ಕೆಗೆ ಹೋಗಬಹುದು ಅನ್ನೋದನ್ನ ಕೆಲವೊಂದು ಅಂಶಗಳೊಂದಿಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಕೇರಳದಲ್ಲಿ ಈ ಬಾರಿ 78% ಮತದಾನ ನಡೆದಿದೆ. 2024ಕ್ಕೆ ಹೋಲಿಸಿಕೊಂಡ್ರೆ ಅಧಿಕವಾಗಿ 4% ಮತದಾನ ನಡೆದಿರುವಂಥದ್ದು ಕೇರಳದಲ್ಲಿ. 4% ಹೆಚ್ಚಾದ್ದರಿಂದ ಇದು ಒಂದು ರೀತಿಯಾಗಿ ಆಂಟಿ ಇನ್ಕಂಬೆನ್ಸಿಯ ಅಲೆಗೆ ಬೇಸತ್ತು ಜನ ಸರ್ಕಾರದ ವಿರುದ್ಧ ಮತವನ್ನು ಚಲಾಯಿಸಿದ್ದಾರೆ ಅಂತ ಹೇಳಿ ಮಾತು ಬರ್ತವೆ. ಆದರೆ 2016ರಲ್ಲಿ 77% ಮತದಾನಗಳು ನಡೆದಿತ್ತು. ಆಗ ಅದರ ಹಿಂದೆ ಕಾಂಗ್ರೆಸ್ ನೇತೃತ್ವದ ಅಧಿಕಾರ ಇತ್ತು. ಆಗ ಅಂದರೆ ಅಧಿಕಾರ ಬದಲಾವಣೆ ಆಗಿತ್ತು. ಈಗಲೂ ಕೂಡ 78% ಮತದಾನ ಅಧಿಕಾರದ ಚುಕ್ಕಾಣಿ UDFಗೆ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. 2021ರಲ್ಲಿ 4% ಮತದಾನ ಕಡಿಮೆ ಆಗಲಿಕ್ಕೆ ಕೋವಿಡ್ನ 2ನೇ ಅಲೆ ಇತ್ತು. ಅದಕ್ಕೆ ಹೆದರಿ ಜನ ಮತಗಳನ್ನು ಚಲಾಯಿಸದೇ ಇರಬಹುದು. ಈಗ 4% ಜಾಸ್ತಿ ಆಗಿದ್ದಕ್ಕೆ SIRನ ಪ್ರಕ್ರಿಯೆಯಿಂದ ಹತ್ತತ್ರ 10 ಲಕ್ಷ ಅಂದರೆ 8 ಲಕ್ಷ ಚಿಲ್ಲರೆಯಷ್ಟು ಮತಗಳು ಡಿಲೀಟ್ ಆಗಿರೋದು ಕೂಡ ಇರಬಹುದು. ಆದರೆ ಈ ಬಾರಿ ಕೇರಳದ ಜನರು ಹೃದಯಪೂರ್ವಕವಾಗಿ ಅಂದರೆ ಹೆಚ್ಚಿನ ಸಂಖ್ಯೆಯೊಂದಿಗೆ UDFಗೆ ಬೆಂಬಲವನ್ನು ಕೊಡುವಂತಹ ನಿರ್ಧಾರವನ್ನು ಮಾಡಿಬಿಟ್ರ. 21ರ ಚುನಾವಣೆಯಲ್ಲಿ 74% ಮತದಾನ ನಡೆದರೂ ಕೂಡ 99ರ ಸಂಖ್ಯೆ ಹತ್ತಿರ ಬಂದಿತ್ತು. LDF ಮೈತ್ರಿಕೂಟ ಅಂದರೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ಕೇರಳದ ಟ್ರೆಂಡಿಗೆ ವಿರುದ್ಧವಾಗಿ ಗೆದ್ದಂಥದ್ದು 2ನೇ ಬಾರಿ ಪಿಣರಾಯಿ ವಿಜಯನ್. ಆದರೆ ಈ ಬಾರಿ ಪಿಣರಾಯಿ ವಿಜಯನ್ ಹ್ಯಾಟ್ರಿಕ್ ಬಾರಿಸ್ತಾರೆ ಅಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಮತದಾನದ ಪ್ರಮಾಣ ನೋಡಿ ಹೇಳ್ತಾ ಇಲ್ಲ. ಈ ಹಿಂದೆ ಬಂದಂತಹ ಒಪಿನಿಯನ್ನ ಪೋಲ್ಗಳನ್ನು ಆಧರಿಸಿ ಜೊತೆಗೆ ಅಲ್ಲಿನ ಕೆಲವರು ವಿಶ್ಲೇಷಿಸುವ ರೀತಿಯನ್ನು ಆಲಿಸಿದ್ರೆ ಈ ಬಾರಿ UDF ಬರಬಹುದು. ಯಾಕಾಗಿ ಅಂತ ಹೇಳಿದ್ರೆ 2024ರಿಂದಲೂ ಕೂಡ ಈ ಲೆಕ್ಕಾಚಾರವನ್ನು ನಡೀತಾ ಇದೆ. 26ರಲ್ಲಿ UDFಗೆ ಒಂದು ಎಡ್ಜ್ ಇರುತ್ತೆ ಅಂತ. ಒಟ್ಟಾರೆಯಾಗಿ ಕೇರಳದಲ್ಲಿ 144 ವಿಧಾನಸಭಾ ಕ್ಷೇತ್ರಗಳಿದೆ, 20 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು. ಆ ಪೈಕಿ 2024ರ ಲೋಕಸಭಾ ಚುನಾವಣೆಯಲ್ಲಿ 18 ಸ್ಥಾನವನ್ನು ಗೆದ್ದಿದ್ದು ಕಾಂಗ್ರೆಸ್ ನೇತೃತ್ವದ UDF. ಆಗಲೇ ಒಂದು ರೀತಿಯಾದಂತಹ ಆಂಟಿ ಇನ್ಕಂಬೆನ್ಸಿ ಅಲೆಯ ಲಕ್ಷಣಗಳು ಕಂಡುಬಂದಿದ್ದು ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಮೇಲೆ. ನಂತರ ಅಂದರೆ ಕೆಲವು ತಿಂಗಳ ಹಿಂದೆ ಬಂದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ UDF ಮೈತ್ರಿಗೆ ನಿಜಕ್ಕೂ ಶಾಕ್ ಆಗಿತ್ತು. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯೆ ಹೇಳೋದಾದರೆ UDF ಅಪ್ಪರ್ ಹ್ಯಾಂಡ್ನಲ್ಲಿದೆ. ಎಲ್ಲ ಗ್ರೌಂಡ್ ರಿಪೋರ್ಟ್ಗಳನ್ನು ಆಧರಿಸಿ ಮತ್ತು ಇನ್ನು ಎಕ್ಸಿಟ್ ಪೋಲ್ಗಳು ಹೊರಬೀಳಬೇಕಾಗಿದೆ, ಅವು ಕೂಡ ಇದೆ, ಭವಿಷ್ಯವನ್ನು ನಡೆಯಬಹುದು. UDF 80ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೆಲವರು ಪ್ರೆಡಿಕ್ಷನನ್ನು ಕೊಡ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ ಬಂದಾಗ ಮಾತಾಡೋಣ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತ. ಮತದಾನದ ಪ್ರಮಾಣ, ಆಂಟಿ ಇನ್ಕಂಬೆನ್ಸಿ ಅಲೆ, ಪಿಣರಾಯಿ ವಿಜಯನ್ ಅವರ 10 ವರ್ಷಗಳ ಆಡಳಿತದಿಂದ ಬೇಸತ್ತ ಜನರು UDFಗೆ ದಶಕದ ನಂತರ ಆಡಳಿತದ ಚುಕ್ಕಾಣಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಅದರ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನು NDA ಕಡೆ ಬರೋಣ. NDA ಸರ್ಕಾರವನ್ನು ರಚನೆ ಮಾಡುವಂತಷ್ಟು ಪ್ರಬಲವಾಗಿ ಬೆಳೆದಿಲ್ಲ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಏಕಾಂಗಿಯಾಗಿ. ಆದರೆ ಕೇರಳದಲ್ಲಿ ಈ ಬಾರಿ NDA ಚಿಗುರುವಿಕೆಯನ್ನು ಕಂಡಿದೆ. ತಿರುವನಂತಪುರಂನಲ್ಲಿ ಗೆದ್ದಂತಹ ಅಂದರೆ ಲೋಕಲ್ ಬಾಡಿ ಎಲೆಕ್ಷನನ್ನು ತಿರುವನಂತಪುರಂನಲ್ಲಿ ಗೆದ್ದಂತಹ NDA ಮೈತ್ರಿಕೂಟ ಹೊಸ ರೂಪದಲ್ಲಿ ಕಾಣಿಸ್ತಾ ಇದೆ. ಈ ಬಾರಿ 5 ಕ್ಷೇತ್ರಗಳ ಮೇಲೆ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಒಂದಂತೂ ಅವ್ರು ಗೆದ್ದೇ ಗೆಲ್ಬೋದು. ಅದು 2 ಆಗುತ್ತಾ, 3 ಆಗುತ್ತಾ, ಅಥವಾ 4 ಗೆಲ್ತಾರಾ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಇಡುವಂಥದ್ದು. ಹೇಳೋಕ್ಕಾಗಲ್ಲ. ಒಂದು ವೇಳೆ ಬಿಹಾರದ ರೀತಿಯಲ್ಲಿ 10ಕ್ಕೂ ಹೆಚ್ಚು ಸ್ಥಾನ ಅಂದರೆ ಬಿಹಾರದಲ್ಲಿ ಯಾವ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೆದುಕೊಳ್ತಲ್ಲ NDA, ಅದೇ ರೀತಿ 10ಕ್ಕೂ ಹೆಚ್ಚು ಸ್ಥಾನವನ್ನು ಗೆದ್ದುಬಿಟ್ರೆ ಕಷ್ಟ ಆಗುತ್ತೆ. ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು 5 ಕ್ಷೇತ್ರಗಳನ್ನು ನಾವು ಪ್ರೆಡಿಕ್ಷನ್ ಕೊಡ್ಬೋದು NDAಗೆ ಅಂದರೆ BJPಗೆ. ಒಂದು ತಿರುವನಂತಪುರಂ ಪ್ರಮುಖವಾಗಿ, ನೆಮೋನ್ನಲ್ಲಿ
ಅತಿ ದೊಡ್ಡ ಎಡ್ಜ್ ಇದೆ ಎನ್ ಡಿ ಎ. ರಾಜೀವ್ ಚಂದ್ರಶೇಖರ್ ಅವರು ಸ್ವತಃ ಕೇರಳಂ ಬಿ ಜೆ ಪಿ ಅಧ್ಯಕ್ಷರು, ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಪಲ್ಲಕ್ಕಾಡ್, ತ್ರಿಶೂರ ಅಲ್ಲೂ ಕೂಡ ಬರುವಂಥ ಸಾಧ್ಯತೆ ಇದೆ ಬಿ ಜೆ ಪಿ. ಇದು ಮಂಜೇಶ್ವರ ಅತಿ ಹೆಚ್ಚು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ಅಶ್ರಫ್ ಹಾಗೂ ಸುರೇಂದ್ರನ್ ಅವರು ನಿಂತಿರುವಂಥ ಕ್ಷೇತ್ರ. 2016ರಲ್ಲಿ ಬಿ ಜೆ ಪಿ ಕಡಿಮೆ ಅಂತರ, 2021ರಲ್ಲೂ ಸಹ ಕಡಿಮೆ ಅಂತರ, 16ರಲ್ಲಿ 89, 21ರಲ್ಲಿ 750 ಚಿಲ್ಲರೆ. ಈ ಬಾರಿ ಅಲ್ಲಿ ಬಿ ಜೆ ಪಿಗೆ ಅಲ್ಪ ಮಟ್ಟಿಗಿನ ಎಡ್ಜಿದ್ರು ಕೂಡ ನೇರ ಹಣಾಹಣಿ ಇದೆ. ಹಾಗಾಗಿ ಮಿನಿಮಮ್ 4 ಸ್ಥಾನಗಳು ಬಿ ಜೆ ಪಿ, ಮಿನಿಮಮ್ 1ರಿಂದ ಮ್ಯಾಕ್ಸಿಮಮ್ 4ರಿಂದ 5 ಅಂತ ಸಮೀಕ್ಷೆಗಳು ಕೊಡ್ತಾ ಇದ್ವು. ಅದೇ ರೀತಿಯಾಗಿ ಬಿ ಜೆ ಪಿಯ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ ಕೇರಳದಲ್ಲಿ. ಇನ್ನು ಒಟ್ಟಾರೆಯಾಗಿ ಬಿ ಜೆ ಪಿ ಒಂದು ರೀತಿ ಓಟ್ಗಳನ್ನು ಡಿವೈಡ್ ಮಾಡುವಂಥದ್ದಾದರೆ ಕಿಂಗ್ ಮೇಕರ್ ಗೇಮ್ ಚೇಂಜರ್ ರೋಲ್ನ ಕೇರಳದಲ್ಲಿ ಬಿ ಜೆ ಪಿ ಪ್ಲೇ ಮಾಡಿದೆ ಈ ಬಾರಿ. ಅದು ಎಷ್ಟರ ಮಟ್ಟಿಗೆ ಅಂತ ನಮಗೆ ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಹಾಗಾಗಿ ಕೇರಳಂನಲ್ಲಿ ಯು ಡಿ ಎಫ್ ಅಲ್ಪ ಪ್ರಮಾಣದ ಎಡ್ಜ್ ಇದ್ದಂಗೆ ಕಾಣಿಸ್ತಾ ಇದೆ. ಈ ವೋಟ್ ಪರ್ಸೆಂಟೇಜ್ಗಳನ್ನು ನೋಡಿದ್ರೂ ಕೂಡ ಅದೇ ರೀತಿಯಾದಂಥ ಸೂಚನೆಯನ್ನು ಕೊಡ್ತಾ ಇದೆ. ಧನ್ಯವಾದ.